ರೇಣುಕಾಸ್ವಾಮಿ ಪುಸಲಾಯಿಸಿ ಕಿಡ್ನಾಪ್ ಮಾಡಲಾಗಿತ್ತು. ಆಟೋದಲ್ಲಿ ಕರೆತಂದು ಕಿಡ್ನಾಪ್ ಮಾಡಿದ್ದಂತ ಹಂತಕರು ರೇಣುಕಾಸ್ವಾಮಿ ಜೊತೆ ಅರ್ಧ ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿದ್ರು. ಅದಾದ ಬಳಿಕ ಇಟಿಯೋಸ್ ಕಾರ್ಗೆ ರೇಣುಕಾಸ್ವಾಮಿಯನ್ನ ಶಿಫ್ಟ್ ಮಾಡಲಾಗಿತ್ತು. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡೋದಕ್ಕಿಂತ ಮುಂಚೆ ಅರ್ಧ ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ರು. ಮೊದಲನೇದಾಗಿ ಆಟೋದಲ್ಲಿ ಕರೆತಗೊಂಡ್ಬಂದ್ರು ಅವ್ರನ್ನ. ಅದಾದ್ಮೇಲೆ ಇಟಿಯೋಸ್ ಕಾರ್ಗೆ ಶಿಫ್ಟ್ ಮಾಡಲಾಗಿತ್ತು. ಜಗಳೂರು ಮಹಾಲಿಂಗಪ್ಪ ಪೆಟ್ರೋಲ್ ಬಂಕ್ ಬಳಿ ಅವ್ರನ್ನ ಆಟೋದಿಂದ ಕಾರ್ಗೆ ಶಿಫ್ಟ್ ಮಾಡಲಾಗಿದೆ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೊರಟಿದ್ದಂಥ ಆರೋಪಿಗಳು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದಿದ್ದು ಹೇಗೆ ಅನ್ನೋದೇ ಬಹಳ ಇಂಟ್ರೆಸ್ಟಿಂಗ್. ಮೊದಲನೇದಾಗಿ ಅವ್ರನ್ನ ಆಟೋಲಿ ಕರೆತಗೊಂಡ್ಬಂದ್ರು. ಅದಾದ್ಮೇಲೆ ಇಟಿಯೋಸ್ ಕಾರ್ಗೆ ಅವ್ರನ್ನ ಶಿಫ್ಟ್ ಮಾಡಿದ್ರು. ಅರ್ಧ ಗಂಟೆಗಳ ಕಾಲ ಅವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಪೆಟ್ರೋಲ್ ಬಂಕ್ ಬಳಿ ನೇರವಾಗಿ ಬೆಂಗಳೂರಿಗೆ ಅವರು ರೇಣುಕಾಸ್ವಾಮಿಯನ್ನ ಕರ್ಕೊಂಬರೋಕ್ಕಿಂತ ಮುಂಚೆ ಅಲ್ಲಿ ಆದಂಥ ಒಂದಿಷ್ಟು ಪ್ರಕ್ರಿಯೆಗಳನ್ನು ನಾವಿವಾಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಜಗಳೂರು ಮಹಾಲಿಂಗಪ್ಪ ಪೆಟ್ರೋಲ್ ಬಂಕ್ ಬಳಿ ಆಟೋದಲ್ಲಿ ಕರೆತಂದಿದ್ದಂಥ ರೇಣುಕಾಸ್ವಾಮಿಯನ್ನ ಇಟಿಯೋಸ್ ಕಾರ್ಗೆ ಶಿಫ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಅರ್ಧ ಗಂಟೆಗಳ ಕಾಲ ಅವ್ರ ಜೊತೆ ಮಾತುಕತೆಯನ್ನ ಮಾಡ್ತಾರೆ ಈ ಆರೋಪಿಗಳು. ಅದಾದ ಬಳಿಕ ನೇರವಾಗಿ ಆತನನ್ನ ಆಟೋದಿಂದ ಇಟಿಯೋಸ್ ಕಾರ್ಗೆ ಶಿಫ್ಟ್ ಮಾಡಿ ಅಲ್ಲಿಂದ ಆತನನ್ನ ಪುಸಲಾಯಿಸಿ ಕಿಡ್ನಾಪ್ ಮಾಡಿ ಏನು ಕರ್ಕೊಂಡ್ಬಂದಿದ್ರಲ್ಲ ಅಲ್ಲಿಂದ ಆಟೋದಿಂದ ಇಳಿಸಿ ಕಾರ್ಗೆ ಆತನನ್ನ ಶಿಫ್ಟ್ ಮಾಡಿ ಬೆಂಗಳೂರಿಗೆ ಕರೆತಂದಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ ಪೆಟ್ರೋಲ್ ಬಂಕ್ ಮುಂಭಾಗದಿಂದಲೇ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಕೊಲೆಯಾದಂತಹ ರೇಣುಕಾಸ್ವಾಮಿ ಕೇಸ್ನಲ್ಲಿ ದಿನದಿಂದ ದಿನಕ್ಕೆ ಪೊಲೀಸರಿಗೆ ಹೊಸ ಸಾಕ್ಷ್ಯಾಧಾರಗಳು ಸಿಗ್ತಾ ಇದೆ. ಇವತ್ತು ಏನು ನಾನೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ, ಇಲ್ಲಿಗೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಆಟೋದಲ್ಲಿ ಕಿಡ್ನಾಪ್ ಮಾಡಿದಂತಹ ಸ್ಥಳ ಏನಿದೆ ಆ ಒಂದು ಸ್ಥಳದಲ್ಲಿ ನಾನಿದ್ದೀನಿ. ಈಗ ನೀವು ನೋಡ್ತಾ ಇರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ 48 ಚಿತ್ರದುರ್ಗದಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ. ಈ ಒಂದು ರಸ್ತೆಯಲ್ಲಿ ಏನು ಚಿತ್ರದುರ್ಗದ ಬಾಲಾಜಿ ಬಾರ್ ಬಳಿ ಸಮೀಪದಲ್ಲಿ ಈ ಒಂದು ರೇಣುಕಾಸ್ವಾಮಿ ಏನು ಬೈಕ್ನಲ್ಲಿ ಬರ್ತಾನೆ, ಅಲ್ಲಿ ಆತನ ಬೈಕ್ ಅಂದರೆ ಆತ ಬರೋದನ್ನು ಕಾದು ಕುಳಿತಿದ್ದಂಥ ಆರೋಪಿಗಳಾದಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಹಾಗೂ ಆತನ ಸ್ನೇಹಿತ ಅನು ಇವರಿಬ್ಬರು ಕೂಡ ಆಟೋದಲ್ಲಿ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದ ಸಮೀಪದಲ್ಲೇ ಇರುವಂಥ ಒಂದು 6 ರಿಂದ 7 ಕಿಲೋಮೀಟರ್ ಸಮೀಪದಲ್ಲಿರುವಂತಹ ಕುಂಚಿನಾಳು ಬಳಿಯ ಜಗಳೂರು ಮಹಾಲಿಂಗಪ್ಪ ಪೆಟ್ರೋಲ್ ಬಂಕ್ ಬಳಿ ಆಟೋದಲ್ಲಿ ಕರೆತರ್ತಾರೆ. ಅವರು ಆಟೋದಲ್ಲಿ ಕರೆತಂದು ನಂತರ ಇಲ್ಲಿ ಏನು ಈ ಒಂದು ಖಾಲಿ ಜಾಗ ಕಾಣ್ತಾ ಇದೆ, ಇಲ್ಲಿ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಆಟೋದಲ್ಲಿ ಕೂರಿಸ್ಕೊಂಡು ರೇಣುಕಾಸ್ವಾಮಿ ಹತ್ರ ಮಾತುಕತೆಯನ್ನು ನಡೆಸ್ತಾರೆ. ಆತನಿಗೆ ಏನೆಲ್ಲ ಮಾಡಿದ್ದ ಅನ್ನುವಂಥ ವಿಚಾರವನ್ನು ಕೂಡ ತಿಳ್ಕೊತಾರೆ. ನಂತರ ದರ್ಶನ್ಗೆ ಕರೆ ಮಾಡಿ ಆತನನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಲು ನಿರ್ಧಾರವನ್ನು ಮಾಡ್ತಾರೆ. ಇದೆಲ್ಲ ಆದ ಬಳಿಕ ಆಟೋದಲ್ಲೇ ಕೂತಿದ್ದಂಥ ಆರೋಪಿಗಳು ರೇಣುಕಾಸ್ವಾಮಿಯ ಜೊತೆ ಆಟೋದಲ್ಲೇ ಕೂರಿಸ್ಕೊಂಡಿದ್ದಂಥವರು ನಂತರ ಈ ಒಂದು ಪೆಟ್ರೋಲ್ ಬಂಕ್ ಏನಿದೆ ಈ ಒಂದು ಪೆಟ್ರೋಲ್ ಬಂಕ್ನಲ್ಲಿ ರೇಣುಕಾಸ್ವಾಮಿಯನ್ನು ಕರೆದೊಯ್ಯಲು ಏನು ಒಂದು ಇಟಿಯೋಸ್ ಕಾರನ್ನು ರೆಡಿ ಮಾಡ್ಕೊಂಡಿರ್ತಾರೆ. ಆ ಒಂದು ಕಾರಿಗೆ ಇಲ್ಲಿ ಡೀಸೆಲನ್ನು ತುಂಬಿಸ್ಕೋತಾರೆ. ಅಲ್ಲಿ ಡೀಸೆಲನ್ನು ತುಂಬಿಸ್ಕೊಂಡು ಇಲ್ಲಿದ್ದಂಥ ಆರೋಪಿಗಳು ಅದಕ್ಕೆ ಹಣವನ್ನು ನೀಡಿ ನಂತರ ಅದೇ ಇಟಿಯೋಸ್ ಕಾರನ್ನು ಈ ಒಂದು ಖಾಲಿ ಜಾಗದಲ್ಲಿ ತಂದು ಅಲ್ಲಿ ರೇಣುಕಾಸ್ವಾಮಿಯನ್ನು ಏನು ಕಿಡ್ನಾಪ್ ಮಾಡಲು ಅವರು ಪ್ಲ್ಯಾನ್ ಮಾಡಿದ್ರು. ಅದೇ ರೀತಿಯಾಗಿ ಇಟಿಯೋಸ್ ಕಾರ್ನಲ್ಲಿ ರೇಣುಕಾಸ್ವಾಮಿಯನ್ನು ಕೂರಿಸ್ಕೊಂಡು ಇಲ್ಲಿಂದ ನೇರವಾಗಿ ಅವರು ಏನು ಹಿರಿಯೂರು ಮಾರ್ಗವಾಗಿ ಬೆಂಗಳೂರನ್ನು ತಲುಪ್ತಾರೆ. ಈ ಒಂದು ಸಾಕ್ಷ್ಯಾಧಾರಗಳು ಈಗ ಪೊಲೀಸರಿಗೆ ಲಭ್ಯವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಪಕ್ಕಾ ಪ್ಲ್ಯಾನ್ ಮಾಡಿ ರೇಣುಕಾಸ್ವಾಮಿಯನ್ನು ಬೆಂಗಳೂರಿಗೆ ಕರೆದೊಯ್ಯಲಿಕ್ಕೆ ಈ ಒಂದು ಆರೋಪಿಗಳು ಎಲ್ಲ ರೀತಿಯಲ್ಲಿ ಪ್ಲ್ಯಾನ್ ಮಾಡಿದರು. ಹಾಗಾಗಿ ಈ ಒಂದು ಕೊಲೆ ಪ್ರಕರಣದಲ್ಲಿ ರೇಣುಕಾಸ್ವಾಮಿಯನ್ನು ಬಾಲಾಜಿ ಬಾರ್ ಬಳಿಯಿಂದ ಅವರ ಬೈಕನ್ನು ಅಡ್ಡಗಟ್ಟಿ ಅಲ್ಲಿಂದ ಆಟೋದಲ್ಲಿ ಕರೆತಂದಂಥ ಆರೋಪಿಗಳು ಪೆಟ್ರೋಲ್ ಬಂಕ್ ಬಳಿ ಸುಮಾರು ಅರ್ಧ ಗಂಟೆಗಳ ಕಾಲ ನಿಲ್ಲಿಸಿ ಮಾತುಕತೆಯನ್ನು ನಡೆಸಿ ನಂತರ ಇಟಿಯೋಸ್ ಕಾರ್ನಲ್ಲಿ ಏನು ಅವರನ್ನು ಬೆಂಗಳೂರಿಗೆ ಕರೆದೊಯ್ದು ಅಲ್ಲಿ ಹತ್ಯೆಯನ್ನು ಮಾಡಿರುವಂಥದ್ದು. ಈ ಒಂದು ರಾತ್ರಿ ಕೂಡ ಇಲ್ಲಿ ಸ್ಥಳ ಮಹಜರಿಗೆ ಆಗಮಿಸಿದಂಥ ಸಂದರ್ಭದಲ್ಲಿ ಆರೋಪಿ ರಾಘವೇಂದ್ರ ಕೂಡ ಇದೇ ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರಿಗೆ ನೀಡಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದ ಬಾಲಾಜಿ ಬಾರ್ ಬಳಿ ಏನು ಅಡ್ಡಗಟ್ಟಿದ್ದಂಥ ಆರೋಪಿಗಳು ಆಟೋದಲ್ಲಿ ಕರೆತಂದು ನಂತರ ಇಲ್ಲಿನ ಅಂದರೆ ಪೆಟ್ರೋಲ್ ಬಂಕ್ ಸಮೀಪದ ಖಾಲಿ ಜಾಗದಲ್ಲಿ ಆಟೋವನ್ನು ನಿಲ್ಲಿಸಿ ಅದರಲ್ಲಿ ಆತನನ್ನು ಮಾತುಕತೆಯನ್ನು ಮಾಡ್ತಾರೆ ಸುಮಾರು ಅರ್ಧ ಗಂಟೆಗಳಿಗೂ ಹೆಚ್ಚು ಕಾಲ. ನಂತರ ಇಟಿಯೋಸ್ ಕಾರ್ಗೆ ಡೀಸೆಲ್ನ ಹಾಕಿಸಿ ನಂತರ ಇಲ್ಲಿಂದ ಅವರು ಬೆಂಗಳೂರಿಗೆ ಕರೆದೊಯ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಂಗಪ್ಪ ಜೊತೆ ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ಚಿತ್ರದುರ್ಗ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.